ಇವತ್ತು ಬೆಂಗಳೂರಿನಲ್ಲಿ 10%ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ ಇದೆ. ಓನ್ಲಿ 10%, ಲೆಸ್ ದೆನ್ 10% ಆಫ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ 4-ವೀಲರ್. ಈ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇರೋದು 18,500 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ 4-ವೀಲರ್ಸ್ ಇರೋರಿಗೆ ಮಾತ್ರ, ಬರೀ ಕಾರ್ ಇಟ್ಕೊಂಡಿರೋರಿಗೆ ಮಾತ್ರ. ಬಸ್ನಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರುವಂತ ಮನುಷ್ಯನು ತೆರಿಗೆ ಕಟ್ತಾ ಇದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾ ಇರುವಂತ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ. 90% ಜನ ತೆರಿಗೆ ಕಟ್ಟಬೇಕು, 10% ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು? ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತಿದ್ದೀರಿ? ಇನ್ನು DPR ನಲ್ಲೇನೆ ಎಷ್ಟಿದಕ್ಕೆ ಕಾಸ್ಟ್ ಅಂತ ಹಾಕಿದ್ದಾರೆ. 1,100 ಕೋಟಿ ರೂಪಾಯಿ 1 ಕಿಲೋಮೀಟರ್ ಕಾಸ್ಟ್ ಇದು. ನಾನು ಮುಂದೆ ಬರ್ತೀನಿ, ಇದ್ರ ಕಾಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬೇರೆ ಪ್ರಾಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇದರಲ್ಲಿ ಎಸ್ಕಲೇಟ್ ಮಾಡಿದ್ದಾರೆ ಅಂತ. ಬಟ್ DPR ಹೇಳುತ್ತೆ ಈ ಪ್ರಾಜೆಕ್ಟು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳದಲ್ಲೇ ಇರುವಂತಹ ಪ್ರಾಜೆಕ್ಟು. ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ 7,000 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಅಂತ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಯಾವ ಪ್ರಾಜೆಕ್ಟು ಆರ್ಥಿಕವಾಗಿ ಫೀಸಬಲ್ ಆಗಿರೋದಿಲ್ವೋ ಅದಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು. 7,500 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟಿಗೆ. ಯಾರ ಹಣದಿಂದ? ನಿಮ್ಮ ಹಣದಿಂದ, ನಮ್ಮ ಹಣದಿಂದ, ನಾವು ತೆರಿಗೆ ಕಟ್ತಾ ಇರೋ ಹಣದಿಂದ. ಯಾರು ಕೂಲಿ ಕಾಲಿ ಕೆಲಸ ಮಾಡ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಮೆಟ್ರೋಲ್ ಓಡಾಡ್ತಾ ಇದ್ದಾರೆ, ಸ್ವಂತ 2-ವೀಲರ್ ಇಟ್ಕೊಂಡಿಲ್ಲ, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಅಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಸರ್ವರ್ ಆಗಿ ಇನ್ನೊಂದು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಶ್ರೀಸಾಮಾನ್ಯ ಜನರ ತೆರಿಗೆ ಹಣವನ್ನ 7,500 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಟ್ಟು ಈ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡ್ತಾರೆ. ಅವ್ರ ಹಣದಿಂದ ತಯಾರು ಮಾಡಿರುವಂತ ಟನಲ್ ರೋಡ್ ನಲ್ಲಿ ಅವ್ರ ಹತ್ರ ಕಾರ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗಕ್ಕೂ ಅವಕಾಶ ಇಲ್ಲ. ಎಂತ ಆರ್ಥಿಕ ಅಸ್ಪೃಶ್ಯತೆ ಸ್ವಾಮಿ ಇದು! ಇಕನಾಮಿಕ್ ಅನ್ಟಚಬಿಲಿಟಿ ಇದು. ಯಾರ ಹತ್ರ 4-ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ.